ನಮಸ್ಕಾರ ಸ್ನೇಹಿತರೆ. ಇವತ್ತು ಮೈಸೂರಿನಲ್ಲಿ ನಡೆದಂತಹ ಜನಾಂದೋಲನ ಸಮಾವೇಶದ ಕುರಿತು ಒಂದೆರಡು ಮಾತನಾಡೋಣ ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಒಂದು ಮಾತನ್ನು ಹೇಳ್ತಾ ಬರ್ತಿದ್ರು. ನಾವು BJP ಹಾಗೂ JDSನವರಿಗೆ 9ನೇ ತಾರೀಕು ಮೈಸೂರಲ್ಲಿ ನಡೀತಕ್ಕಂಥ ಒಂದು ಸಮಾವೇಶದಲ್ಲಿ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ. ಅವರು 20 ಹಗರಣಗಳಿದ್ದಾವೆ, 28 ಹಗರಣಗಳಿದ್ದಾವೆ, ಅವ್ರನ್ನ ಬಯಲಿಗೆ ತರ್ತೀವಿ, ಅದಕ್ಕೆ ಸರಿಯಾದ ದಾಖಲೆಯನ್ನು ಒದಗಿಸ್ತೀವಿ. ಈ ರೀತಿಯ ಮಾತುಗಳನ್ನು ಹೇಳ್ತಾನೆ ಬಂದಿದ್ರು. ಇಡೀ ರಾಜ್ಯದ ಜನರ ಕುತೂಹಲ ಈ 9ನೇ ತಾರೀಕು ಮೈಸೂರಿನಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ನ ಸಮಾವೇಶದ ಮೇಲೆ ನೆಟ್ಟಿತ್ತು. ಇವತ್ತು ಆ ಸಮಾವೇಶ ಕೂಡ ಮುಗಿದೋಯ್ತು. ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಏನನ್ನ ಪ್ರಸ್ತಾಪ ಮಾಡಿದರು? ಮೈತ್ರಿ ನಾಯಕರ ವಿರುದ್ಧ ಯಾವುದಾದ್ರೂ ದಾಖಲೆಯನ್ನು ಬಿಡುಗಡೆ ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ. ಏನು ಈ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮೈತ್ರಿ ಪಕ್ಷಗಳು ಆರಂಭ ಮಾಡಿದ್ವೋ, ಆ ಒಂದು ಪಾದಯಾತ್ರೆ ಆರಂಭವಾದ ದಿನದಿಂದ ಏನನ್ನ ತಮ್ಮ ಭಾಷಣಗಳಲ್ಲಿ ಮೀಡಿಯಾಗಳ ಮುಂದೆ ಮಾತಾಡ್ತಾ ಬಂದಿದ್ರು ಕಾಂಗ್ರೆಸ್ ನಾಯಕರು, ಇವತ್ತು ಕೂಡ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರು ಅಂದರೆ ತಪ್ಪಾಗೋದಿಲ್ಲ. ನಿಜಕ್ಕೂ ಕೂಡ ಕಾಂಗ್ರೆಸ್ ಒಂದು ರೀತಿ ಬಟ್ಟೆಯವನ್ನು ತೋರಿಸಿ BJP JDSನವ್ರನ್ನ ಎದುರಿಸೋ ಪ್ರಯತ್ನಕ್ಕೆ ಕೈ ಹಾಕಿತ್ತು ಅಂತಕ್ಕಂಥದ್ದು ಇವತ್ತಿನ ನಡೆದಂತಹ ಒಂದು ಸಮಾವೇಶದಿಂದ ಬಹಿರಂಗವಾಗಿದೆ. ಇಡೀ ರಾಜ್ಯದ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. BJPಯ ಹಾಗೂ JDSನ ಹಗರಣಗಳನ್ನು ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡ್ತಾರೆ. ಆ ಹಗರಣಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ಕೂಡ ಕಾಂಗ್ರೆಸ್ನವರು ಹೊರಹಾಕ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಇಡೀ ರಾಜ್ಯದ ಜನರ ಒಂದು ಕುತೂಹಲ 9ನೇ ತಾರೀಕು ಈ ಮೈಸೂರಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶದ ಮೇಲೆ ನೆಟ್ಟಿತ್ತು. ನಿಜಕ್ಕೂ ಕೂಡ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದಾದರೂ ಏನು ಮಾಡಲಿಲ್ಲ. ಕೇವಲ ವಾಗ್ದಾಳಿಗಷ್ಟೇ ಸೀಮಿತವಾಗಿ ತಮ್ಮ ಭಾಷಣಗಳನ್ನು ಮಾಡಿದರು. DK ಶಿವಕುಮಾರ್ ಅವ್ರ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೀನಿ, ಸಿದ್ದರಾಮಯ್ಯನವರ ಹಿಂದೆ ಈ ಬಂಡೆ ಇದೆ, ಹಾಗೆ ಹೀಗೆ ಇದೇ ರಿಪೀಟು. ಇನ್ನೊಂದು ಕಡೆ BK ಹರಿಪ್ರಸಾದ್ ಹೇಳ್ತಾರೆ, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಒಂದು ನಕಲಿ ಸೈನನ್ನು ಮಾಡೋದ್ರ ಮೂಲಕ ವಿಜಯೇಂದ್ರ ಅವರು ಅವರ ತಂದೆಯ ಒಂದು ಆಡಳಿತವನ್ನು ದುರುಪಯೋಗಪಡಿಸ್ಕೊಂಡಿದ್ರು, ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿದ್ರು. ಆ ಮೂಲಕ ಅನೇಕ ಹಗರಣಗಳನ್ನು BY ವಿಜಯೇಂದ್ರ ಅವರು ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು BK ಹರಿಪ್ರಸಾದ್ ಮಾಡಿದರು. ಈ BK ಹರಿಪ್ರಸಾದ್ ಮಾತಾಡಿದ್ದು ನೋಡಿದರೆ ಅವರು ಸಿದ್ದರಾಮಯ್ಯರಿಗೆ ದೊಡ್ಡ ಬಕೆಟ್ ಹಿಡಿತಿದ್ದಾರೆ, ನಾನು ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಅಂತ ಎಲ್ಲರಿಗೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ. ಸರಿ ಸ್ವಾಮಿ, BK ಹರಿಪ್ರಸಾದ್ ಅವರೇ, ಒಂದು ವೇಳೆ BY ವಿಜಯೇಂದ್ರ ಅವರು ಅವರ ತಂದೆಯ ಸಹಿಯನ್ನು ಫೋರ್ಜರಿ ಮಾಡಿ ಅನೇಕ ಒಂದು ಹಗರಣಗಳಲ್ಲಿ ಭಾಗಿಯಾಗಿ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿದ್ದು ನಿಮಗೆ ಗೊತ್ತಿದ್ರೆ, ನಿಮ್ಮದೇ ಸರ್ಕಾರ ಇದೆ, ನೀವು ಯಾವ ಸಂಸ್ಥೆ ಬೇಕೋ ಆ ಸಂಸ್ಥೆಗೆ ಕೊಟ್ಟು ತನಿಖೆಯನ್ನು ಮಾಡಿಸಿ. ಈಗ ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಒಂದು ವೇಳೆ ವಿಜಯೇಂದ್ರ ಅವರು ಆ ರೀತಿ ಏನಾದರೂ ನಕಲಿ ಸೈನ್ ಮಾಡಿದರೆ ಅದು ಹೊರಗೆ ಬರುತ್ತೆ, ವಿಜಯೇಂದ್ರ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದನ್ನು ಬಿಟ್ಟು ಏನೋ ಜನ ಸೇರಿದ್ದಾರೆ, ಆ ಜನಗಳ ಮುಂದೆ ಏನೋ ಒಂದು ಹೇಳ್ಬೇಕು ಅನ್ನೋ ಕಾರಣಕ್ಕೆ ನಕಲಿ ಸೈನ್ ಮಾಡಿದ್ದಾರೆ, ಹಾಗೆ ಹೀಗೆ. ನಿಮ್ಮ ಸರ್ಕಾರ ಬಂದು 15 ತಿಂಗಳಾದ ಸ್ವಾಮಿ. BJP ಅವರು JDSನವರು ಹಗರಣ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಈ 15 ತಿಂಗಳು ನೀವೇನು ಮಾಡ್ತಾಯಿದ್ರಿ? ನಿಮ್ಮ ಹಗರಣಗಳು ಒಂದೆರಡನ್ನ ಪ್ರತಿಪಕ್ಷಗಳು ಹೊರಗೆ ತಂದು ಬಂದ ಕೂಡಲೇ ಅವರಿಗೆ ಎದುರಿಸೋ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ರಿ. ಆ ಮೂಲಕ ಅವ್ರ ಹಗರಣ 20 ಇದ್ದಾವೆ, 28 ಇದ್ದಾವೆ, 50 ಇದ್ದಾವೆ, 100 ಇದ್ದಾವೆ ಅಂತ ಮಾತುಗಳನ್ನ ಹೇಳ್ತಾ ಬಂದ್ರಿ. ಸರಿ ಸ್ವಾಮಿ, ಎಷ್ಟರೇ ಹಗರಣ ಇರಲಿ, ಯಾರು ಏನು ರಾಜಕಾರಣದಲ್ಲಿ ಸತ್ಯ ಹರಿಶ್ಚಂದ್ರ ಅಲ್ಲ. BJP ಅವ್ರು ತಪ್ಪು ಮಾಡಿದ್ದಾರೆ ಒಪ್ಕೊಳ್ಳೋಣ, JDSನವ್ರು ತಪ್ಪು ಮಾಡಿದ್ದಾರೆ ಒಪ್ಕೊಳ್ಳೋಣ, ಕೊಡಿ. ಅದು ನಿಮ್ಗೆ ಯಾವ ಬೇಕಾದ ನಿಮಗೆ ಇಷ್ಟ ಇರ್ತಕ್ಕಂಥದ್ದು ಒಂದು ಸಂಸ್ಥೆಗಳಿಗೆ ತನಿಖೆ ಕೊಡ್ರಿ, ತನಿಖೆ ಆಗಲಿ, ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಬರೇ ಒಂದು ಬುಟ್ಟಿಯಲ್ಲಿ ಹಾವು ಹಿಡ್ಕೊಂಡು ಆ ಹೊರಗೆ ಬಿಡ್ತೀವಿ ಬಿಟ್ರೆ ಸ್ವಾಮಿ. ಇವತ್ತು ನೀವು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅನ್ನೋ ಕಾರಣಕ್ಕೆ ಜನ ಸೇರಿದ್ರು ಒಪ್ಕೊಳ್ಳೋಣ. ಅದನ್ನು ಬಿಟ್ಟರೆ ಇವತ್ತು ಸಮಾವೇಶದಲ್ಲಿ ನೀವು ಸಾಧಿಸಿದ್ದಾದರೂ ಏನು? ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ರಾಜ್ಯದ ಜನ. ಇವತ್ತೇನೋ ಕಾಂಗ್ರೆಸ್ನವ್ರು ಏನೋ ಒಂದು ದೊಡ್ಡ ಬಾಂಬ್ ಹಾಕಿಬಿಡ್ತಾರೆ, BJP JDSನವ್ರು ಇವತ್ತಿಗೆ ಸುಮ್ಮನೆ ಆಗಿಬಿಡ್ತಾರೆ. ಭಾರಿ ದಾಖಲೆಗಳನ್ನು ಕಾಂಗ್ರೆಸ್ ನಾಯಕರು ಸಂಗ್ರಹ ಮಾಡಿದ್ದಾರೆ. ನೀವೇನನ್ನೂ ಕೂಡ ಇವತ್ತು ಮಾಡಲಿಲ್ಲ. ನಿಮ್ಮ ಈ ರೀತಿಯ ಮನಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ನೀವು BJP JDSನವ್ರಿಗೆ ಎದುರಿದಿರಿ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ. ನಿಮ್ಮದೇ ಮತದಾರರ ಮುಂದೆ, ನಿಮ್ಮದೇ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ವೀರಾವೇಶದ ಮಾತುಗಳನ್ನು ಆಡಿದರೆ ಏನು ಪ್ರಯೋಜನ ಇಲ್ಲ ಕಾಂಗ್ರೆಸ್ ನಾಯಕರೇ.
ಅದ್ರ ಬದಲಾಗಿ ರಾಜ್ಯದ ಯಾರೆಲ್ಲ ಒಂದು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ, ಯಾವೆಲ್ಲ ಹಗರಣಗಳಾಗಿವೆ, ದಯವಿಟ್ಟು ರಾಜ್ಯದ ಜನರ ಮುಂದಿಡ್ರಿ. ನಿಮಗೆ ಬೇಕಾಗಿರ್ತಕ್ಕಂಥ, ನಿಮಗೆ ನಂಬಿಕೆ ಇರತಕ್ಕಂಥ ಸಂಸ್ಥೆಗೆ ಆ ಕೇಸುಗಳನ್ನು ವಹಿಸಿ ನೀವು ಆ ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರಿಗೆ ಯಾವ ಪಕ್ಷದವರಿಗಾಗಲಿ ಶಿಕ್ಷೆ ಆಗಲಿ. ಇನ್ನೊಂದು ಕಡೆ ನಿಮ್ಮದೇ ಸರ್ಕಾರದ ಹಿರಿಯ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಇವತ್ತು ಮಾಧ್ಯಮಗಳ ಮುಂದೆ ಒಂದು ಮಾತನಾಡಿದರು. ರಾಜ್ಯದಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಭ್ರಷ್ಟಾಚಾರಿಗಳಿದ್ದಾರೆ, ಆದರೆ ಎಲ್ಲ ಪಕ್ಷದಲ್ಲೂ ಎಲ್ಲರನ್ನೂ ಕೂಡ ಭ್ರಷ್ಟಾಚಾರಿಗಳು ಅನ್ನೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಮಾತನ್ನು ವಿನಯ್ ಕುಲಕರ್ಣಿ ಅವರು ಹೇಳಿದರು. ವಿನಯ್ ಕುಲಕರ್ಣಿ ಅವರ ಮಾತಿಗೆ ನೀವೇನು ಉತ್ತರ ಕೊಡ್ತೀರಾ? ನಿಮ್ಮ ಮೇಲೆ ಜನ ಇವತ್ತು ಇಟ್ಕೊಂಡಿದ್ದ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಹುಸಿ ಮಾಡಿದ್ದೀರಾ. ಕುಮಾರಸ್ವಾಮಿಯ ಮೇಲೆ ವಾಗ್ದಾಳಿ ಮಾಡೋದು, ಯಡಿಯೂರಪ್ಪನವ್ರ ಕುಟುಂಬದವರ ಮೇಲೆ ವಾಗ್ದಾಳಿ ಮಾಡೋದು, JDSನ ಇತರ ನಾಯಕರ ಮೇಲೆ ವಾಗ್ದಾಳಿ ಮಾಡೋದು, ಇಷ್ಟಕ್ಕಷ್ಟೇ ನಿಮ್ಮ ಸಮಾವೇಶವನ್ನು ಸೀಮಿತ ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯದ ಜನರ ಮುಂದೆ ನೀವು ಇವತ್ತು ಬೆತ್ತಲಾಗಿದ್ದೀರಾ. DK ಶಿವಕುಮಾರ್ ಅಂತೂ ತೀರಾ ಕೆಳಮಟ್ಟಕ್ಕೆ ಇಳಿದು HD ಕುಮಾರಸ್ವಾಮಿ ಅವರ ವಿರುದ್ಧ ವೈಯಕ್ತಿಕವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಅದಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಯಾರೂ ಕೂಡ ಹರಿಶ್ಚಂದ್ರರಲ್ಲ. ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಮನೆಗೆ ಕಲ್ಲೊಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಇವತ್ತು ನಿಮಗೆ ಕಾಂಗ್ರೆಸ್ನವರಿಗೆ ಒಂದು ರೀತಿ ಅರಿವಾಗ್ತಾ ಇದೆ ಅಂತಕ್ಕಂಥ ಮಾತುಗಳು ರಾಜ್ಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಇಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 40% ಕಮಿಷನ್ನ ಒಂದು ಆರೋಪವನ್ನು ನೀವು ಮಾಡಿದ್ರಿ, ಅದಕ್ಕೂ ಕೂಡ ಸೂಕ್ತ ದಾಖಲೆಯನ್ನು ಕೊಡಲಿಲ್ಲ. ಸಾಕಷ್ಟು ಹಗರಣಗಳ ಆರೋಪವನ್ನು ಮಾಡಿದ್ರಿ, PCM ಅಭಿಯಾನವನ್ನು ಮಾಡಿದ್ರಿ, ಇದ್ಯಾವುದಕ್ಕೂ ಕೂಡ ದಾಖಲೆಯನ್ನು ಕೊಡಲಿಲ್ಲ. ಸ್ವತಃ DK ಶಿವಕುಮಾರ್ ನಾವು ರಾಜ್ಯದ ಜನರನ್ನು ನಂಬಿಸೋದಕ್ಕೋಸ್ಕರವಾಗಿ ಈ ರೀತಿಯ ಒಂದು ಅಭಿಯಾನಗಳನ್ನು ಮಾಡಿದ್ವಿ, ನಿಜಕ್ಕೂ ಕೂಡ 40% ಅಂತಕ್ಕಂಥದ್ದು ಕೇವಲ ಕಪೋಲ ಕಲ್ಪಿತ ಒಂದು ಮಾತು ಅಂತಕ್ಕಂಥದ್ದನ್ನು ಒಪ್ಕೊಂಡ್ರು. ಸ್ವಾಮಿ, ಇವತ್ತು ರಾಜ್ಯದ ಜನ ನಿಮ್ಮನ್ನು ಇಂಚಿಂಚಾಗಿ ಕೂಡ ನೋಡ್ತಾ ಇದ್ದಾರೆ. ಯಾವ ಪಕ್ಷದ ಯಾವ ನಾಯಕ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಇಡೀ ರಾಜ್ಯದ ನಾಯಕರ ಮತದಾರರ ಒಂದು ಅಭಿಪ್ರಾಯ. ನಿಮ್ಮದೇ ಸರ್ಕಾರ ಇದೆ, ನೀವೇ ಅಧಿಕಾರದಲ್ಲಿದ್ದೀರಾ. ಅನೇಕ ಸಂಸ್ಥೆಗಳು CID, SIT, ಈ ರೀತಿಯ SIT ಯಾರನ್ನು ಬೇಕೋ ಅವ್ರನ್ನ ನೀವು ರಚನೆ ಮಾಡ್ಕೊತೀರಾ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯ ರೆಕಾರ್ಡ್ಸ್ ಅನ್ನೋದು ಏನದು ಉಟ್ಸೋಕ್ಕೂ ಬಲ್ರಿ. ನೀವು ಆ ರೆಕಾರ್ಡ್ಸ್ಗಳನ್ನ ನಾಶ ಮಾಡೋದು ನಿಮಗೆ ಗೊತ್ತಿದೆ. ಕೊಡ್ರಿ. BJP ತಪ್ಪು ಮಾಡಿದರೆ BJಪಿಯವರು ಶಿಕ್ಷೆ ಆಗಲಿ, JDSನವ್ರು ತಪ್ಪು ಮಾಡಿದರೆ JDSನವ್ರು ಶಿಕ್ಷೆ ಆಗಲಿ, ಅಥವಾ ನಿಮ್ಮದೇ ಪಕ್ಷದವ್ರಿಗೆ ತಪ್ಪು ಮಾಡಿದರೆ ನಿಮಗೂ ಶಿಕ್ಷೆ ಆಗಲಿ. ಏನೋ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಚ್ಚಿಕೊಂಡು ನೀವಿವತ್ತು ಮೈಸೂರಲ್ಲಿ ಮಾಡಿದ್ದೇನು? ಅದೇ ವಾಗ್ದಾಳಿ. ಅದಕ್ಕೆ ಸಮಾವೇಶನೇ ಮಾಡಬೇಕಿತ್ತ ನೀವು? ಇದು ಒಂದು ರೀತಿ ನಾಚಿಗೇಡಿನ ಸಂಗತಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಪ್ರಕಾರ ನಿಜಕ್ಕೂ ಕೂಡ ಇವತ್ತಿನ ಕಾಂಗ್ರೆಸ್ ಸಮಾವೇಶ ಯಶಸ್ವಿ ಆಯಿತಾ? ಕಾಂಗ್ರೆಸ್ ಪ್ರತಿಪಕ್ಷಗಳನ್ನು ಕಟ್ಟಿಹಾಕ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ? ಇವತ್ತು ನಡೆದಂತಹ ಕಾಂಗ್ರೆಸ್ನ ಸಮಾವೇಶದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.